ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿ ಒಳಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಕೆರೆ ಬಸ್ ನಿಲ್ದಾಣ ಕೆಲವು ದಿನಗಳಿಂದ ಶಿಥಿಲಗೊಂಡಿದ್ದು, ಕಳೆದ 3-4 ದಿನಗಳಿಂದ ಸುರಿದ ಭಾರೀ ಮಳೆಯಿಂದ ಬಿದ್ದು ಹೋಗಿದ್ದು, ಶಾಲೆ ಮಕ್ಕಳಿಗೆ ಹಾಗೂ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಉಂಟಾಯಿತು. ಸಕಲೇಶಪುರ ಮಾರ್ಗವಾಗಿ ಹೆತ್ತೂರು, ಸುಬ್ರಹ್ಮಣ್ಯ, ಬಿಸ್ಲೆ, ಧರ್ಮಸ್ಥಳ, ಮಂಗಳೂರು, ಕೊಡಗು ಮಾರ್ಗವಾಗಿ ಸಂಚರಿಸುವ ರಸ್ತೆ ಮಧ್ಯೆ ಇರುವ ಬಸ್ ನಿಲ್ದಾಣವಾಗಿದ್ದು, ಪ್ರತಿನಿತ್ಯ ಪ್ರಯಾಣಿಕರು, ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಬಂದು ನಿಲ್ಲುವ ಸ್ಥಳವಾಗಿದೆ. ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಕೂಡಲೇ ಬಿದ್ದು ಹೋಗಿರುವ ಬಸ್ ನಿಲ್ದಾಣವನ್ನು ಸರಿಪಡಿಸಿಕೊಡದಿದ್ದಲ್ಲಿ ಅಥವಾ ಬದಲಿ ಬಸ್ ನಿಲ್ದಾಣ ಕಲ್ಪಿಸಿಕೊಡದಿದ್ದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟಿಸುವುದಾಗಿ ಸಾಮಾಜಿಕ ಹೋರಾಟಗಾರರಾದ ವಸಂತಕುಮಾರ್ ಬೊಮ್ಮನಕೆರೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಇತರರು ಹಾಜರಿದ್ದರು. ಎಲ್ಲ ಅಧಿಕಾರಿಗಳು ಕೂಡ ಒಳಲಳ್ಳಿ ಪಂಚಾಯಿತಿ ಪಿಡಿಒಗೂ ಕೂಡ ಶೇರ್ ಮಾಡಿದ್ದೆ. ಹೀಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚರಿಸ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ತುಂಬ ಹೋರಾಟ ಆಗುತ್ತೆ. ಮತ್ತು ನಮ್ಮ ತಾಲೂಕಲ್ಲಿರುವಂಥ ಜನಪ್ರತಿನಿಧಿಗಳು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಆದಷ್ಟು ಬೇಗ ಮಾಡಬೇಕು. 14ರಿಂದ 15 ಹಳ್ಳಿಯರು ಕೂಡ ಈ ರೋಡ್ನಲ್ಲಿ ಬರ್ತಾರೆ. ನೋಡಿ, ವ್ಯವಸ್ಥೆ ಕೂಡ ಯಾವ ಥರ ಹದಗೆಟ್ಟು ಹೋಗಿದೆ ಅಂತ ನೋಡ್ಬೋದು. ಈಗ ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇನ್ನೊಂದು ಏನು ಹೇಳಬೇಕು ಅಂದರೆ, ನೋಡಿ, 5 ದಿನದ ನಿರಂತರವಾಗಿ ಮಳೆ ಬರ್ತಾ ಇದೆ. ಜನ ಬಂದರೆ ಎಲ್ಲಿ ನಿಲ್ಲಬೇಕು, ಎಲ್ಲಿ ಕೂರಬೇಕು, ನೀವು ಕಣ್ಣಿಂದ ನೋಡ್ಬೋದು. ಇದನ್ನೆಲ್ಲ ನೋಡ್ಬಿಟ್ಟು ನೀವು ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಜನಪ್ರಿಯ ಶಾಸಕರೇ, ಏನ್ರಿ ಮಾಡ್ತಾ ಇದ್ದೀರಾ ನೀವು? ಹೇಳ್ತೀರಾ ಎಲೆಕ್ಷನ್ ಬರುವಾಗ ಹೇಳ್ತೀರಾ, ನಾನು ಎಲ್ಲರೂ ಸಭಾ ಕರ್ಕೊಂಡು ಹೋಗ್ತೀನಿ, ನಾನು ಕಷ್ಟಕ್ಕೆ ಭಾಗಿಯಾಗ್ತೀನಿ. ಇದೇನ ನೀವು ಮಾಡ್ತೀರಾ? ನೀವು ಎಲ್ಲರೂ ಹೋಗಿದ್ದೀರಾ? ನೀವು ಶಾಸಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ. ಜನಸಾಮಾನ್ಯರಿಗೆ ನೀವು ಆದಷ್ಟು ಬೇಗ ಇಲ್ಲಿ ಬಂದು ಕೂತು ಇದ್ದೋಗ ಅಂತವರಿಗೆ ಆದಷ್ಟು ಬೇಗ ನೆರವಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಶಾಸಕರೇ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮನೆ ಮುಂದೆನೇ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇಷ್ಟು ಹೇಳಲಿಕ್ಕೆ ಬಯಸ್ತೀವಿ. ರಮೇಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.